ಆಲ್ಕೋಹಾಲ್ ಮೊದಲಿಗೆ ಹಾನಿಕಾರಕವಲ್ಲದಂತೆ ಅನಿಸಬಹುದು, ಆದರೆ ಅದು ಮನಸ್ಸು ಮತ್ತು ದೇಹ ಎರಡರ ಮೇಲೂ ಪರಿಣಾಮ ಬೀರುತ್ತದೆ. ಆರಂಭಿಕ ಹಂತದಲ್ಲಿ ಆಲ್ಕೋಹಾಲ್ ವಿಶ್ರಾಂತಿ, ಸಂತೋಷ ಮತ್ತು ಸುಖದ ಅನುಭವವನ್ನು ಉಂಟುಮಾಡಬಹುದು. ಇದು ಹೆಚ್ಚಿನ ಪ್ರಮಾಣದ ಡೋಪಮೈನ್ ಬಿಡುಗಡೆ ಮಾಡುತ್ತದೆ, ಇದರಿಂದ ವ್ಯಕ್ತಿಗೆ ಚೆನ್ನಾಗಿ ಅನಿಸುತ್ತದೆ. ಅದೇ ಸಮಯದಲ್ಲಿ ನಿಯಂತ್ರಣ ಕಡಿಮೆಯಾಗುವುದು, ಮಾತು ಸ್ಪಷ್ಟವಾಗದಿರುವುದು, ಸರಿಯಾದ ನಿರ್ಣಯ ಮತ್ತು ತೀರ್ಮಾನಗಳಲ್ಲಿ ತೊಂದರೆ, ಸಮತೋಲನ ಕಳೆದುಕೊಳ್ಳುವುದು ಹಾಗೂ ಅತಿಯಾದ ಆತ್ಮವಿಶ್ವಾಸ ಅಥವಾ ಕಿರಿಕಿರಿ ಮುಂತಾದ ಮನಸ್ಥಿತಿಯ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು. ನಿರಂತರವಾಗಿ ಕುಡಿಯುವುದರಿಂದ ಪರಿಣಾಮಗಳು ಮಧ್ಯಮದಿಂದ ತೀವ್ರ ಮಟ್ಟಕ್ಕೆ ತಲುಪುತ್ತವೆ. ಇದರಲ್ಲಿ ಸ್ಮರಣಶಕ್ತಿ ಕಳೆದುಕೊಳ್ಳುವುದು, ಬ್ಲ್ಯಾಕ್ಔಟ್, ಗೊಂದಲ, ಗಮನ ಕೇಂದ್ರೀಕರಣದ ಕೊರತೆ, ವಾಂತಿ ಭಾವನೆ, ವಾಂತಿ, ಹೊಟ್ಟೆನೋವು, ತಲೆನೋವು, ತಲೆಸುತ್ತು, ನಿದ್ರಾ ಸಮಸ್ಯೆಗಳು ಹಾಗೂ ಹೆಚ್ಚಿದ ಕೋಪ ಅಥವಾ ಭಾವನಾತ್ಮಕ ಸ್ಫೋಟಗಳು ಸೇರಿವೆ. ದೀರ್ಘಕಾಲದ ಆಲ್ಕೋಹಾಲ್ ಬಳಕೆ ಬಲವಾದ ಆಸೆ, ಕ್ರೇವಿಂಗ್ ಮತ್ತು ಕುಡಿಯುವ ಮೇಲಿನ ನಿಯಂತ್ರಣ ಕಳೆದುಕೊಳ್ಳುವಿಕೆಗೆ ಕಾರಣವಾಗುತ್ತದೆ. ಕೈಗಳು ನಡುಗುವುದು, ಆತಂಕ, ಖಿನ್ನತೆ, ಲಿವರ್ ಹಾನಿ, ರಕ್ತದೊತ್ತಡ ಹೆಚ್ಚಾಗುವುದು, ಹೃದಯ ಸಮಸ್ಯೆಗಳು, ರೋಗನಿರೋಧಕ ಶಕ್ತಿ ಕಡಿಮೆಯಾಗುವುದು ಹಾಗೂ ಸಂಬಂಧಗಳಲ್ಲಿ ಗಂಭೀರ ಸಮಸ್ಯೆಗಳು, ಕುಟುಂಬದಲ್ಲಿ ಜಗಳಗಳು, ಕೆಲಸದ ಕಾರ್ಯಕ್ಷಮತೆ ಮತ್ತು ಹಣಕಾಸಿನ ತೊಂದರೆಗಳು ಉಂಟಾಗಬಹುದು. ಆಲ್ಕೋಹಾಲ್ಗೆ ಅವಲಂಬಿತರಾದವರು ಏಕಾಏಕಿ ಕುಡಿಯುವುದನ್ನು ನಿಲ್ಲಿಸಿದರೆ ವಿತ್ಡ್ರಾವಲ್ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಇದರಲ್ಲಿ ಹೆಚ್ಚು ಬೆವರುವುದು, ನಡುಗು, ಆತಂಕ, ವಾಂತಿ ಭಾವನೆ, ನಿದ್ರೆ ಬರದಿರುವುದು, ಆಕಸ್ಮಿಕ ವಿಕಾರಗಳು, ಸೀಜರ್ಸ್ ಅಥವಾ ಭ್ರಮೆಗಳು ಕಾಣಿಸಬಹುದು. ಇವುಗಳಿಗೆ ತಕ್ಷಣ ವೈದ್ಯಕೀಯ ಸಹಾಯ ಅಗತ್ಯವಿರುತ್ತದೆ. ಆಲ್ಕೋಹಾಲ್ ಸಂಬಂಧಿತ ಸಮಸ್ಯೆಗಳು ವೈದ್ಯಕೀಯ ಸ್ಥಿತಿಗಳು. ಸಮಯಕ್ಕೆ ಸರಿಯಾದ ಸಹಾಯ ಆರೋಗ್ಯ ಮತ್ತು ಜೀವಗಳನ್ನು ಉಳಿಸಬಹುದು. ನಿಮ್ಮದು ಮಾತ್ರವಲ್ಲ, ನಿಮ್ಮ ಕುಟುಂಬದವರದ್ದೂ ಕೂಡ.